Hello everyone and welcome back to my channel Naughty Threads Kannada. First of all, wish you all a very happy new year. ಈ ವರ್ಷ ನಾವೆಲ್ಲ ಏನು ಅನ್ಕೊಂಡಿದ್ದೀವೋ ಅದು ಎಲ್ರಿಗೂ ಸಿಗಲಿ ಅಂತ ಅಂದ್ಕೊಂಡು ನಾನು ಈ ವರ್ಷದ ಫಸ್ಟ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅಂತ ನನಗೆ ತಿಳಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ. ನಾನು ಇಲ್ಲಿ ಕ್ರೋಶೆಯಲ್ಲಿ ಒಂದು ಬ್ಲೌಸ್ಗೆ ಬಾರ್ಡರ್ನ ಮಾಡಿದ್ದೀನಿ. ಸೊ ಇದು ಬ್ರೊಕೇಡ್ ಬ್ಲೌಸ್ ಆಗಿರೋದ್ರಿಂದ ಇದ್ರ ಮೇಲೆ ವರ್ಕ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ಸಮ್ಟೈಮ್ಸ್ ಬನಾರಸ್ ಸ್ಯಾರೀಸ್ಗೆ ಬ್ರೊಕೇಡ್ ಬ್ಲೌಸಸ್ ಇರುತ್ತೆ, ಜಾರ್ಜೆಟ್ ಸ್ಯಾರೀಸ್ಗೆ ಬ್ರೊಕೇಡ್ ಬ್ಲೌಸಸ್ ಇರುತ್ತೆ. ಆ್ಯಂಡ್ ಆ ಥರ ಸೀರೆಗೆ ಒಂದೊಂದ್ಸತಿ ವರ್ಕ್ ಬೇಡ ಅಂತಾರೆ ಅಲ್ವಾ. ಸೊ ಆ ಟೈಮಲ್ಲಿ ನೀವು ಈ ಥರ ವರ್ಕ್ನ ಸಜೆಸ್ಟ್ ಮಾಡ್ಬೋದು. ಸೊ ನಿಮಗೆ ಸೀರೆ ಕ್ರೋಶೆ ಹಾಕೋದು ಗೊತ್ತಿದ್ರೆ ನನ್ನ ವಿಡಿಯೋ ಫಾಲೋ ಮಾಡಿಕೊಂಡು ಆರಾಮಾಗಿ ಈ ಡಿಸೈನ್ನ ನೀವೇ ಹಾಕ್ಬೋದು. ಸೊ ಇಲ್ಲಿ ನಾನು ಫ್ರಂಟ್ ಆ್ಯಂಡ್ ಬ್ಯಾಕ್ ಆಲ್ರೆಡಿ ವರ್ಕ್ ಮಾಡಿದ್ದಾಗಿದೆ ಆ್ಯಂಡ್ ಒಂದು ಸ್ಲೀವ್ ಕೂಡ ಫಿನಿಶ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಸ್ಲೀವಲ್ಲಿ ಇದು ಡಿಸೈನ್ ಹೇಗೆ ಹಾಕೋದು ಅಂತ ಶೇರ್ ಮಾಡ್ತೀನಿ. ಸೊ ಇದಕ್ಕೆ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂದರೆ, ಈ ರೀತಿ ಪೈಪಿಂಗ್ ಮಾಡಿರಲೇಬೇಕು, ಇಲ್ಲಾಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಸೊ ಪೈಪಿಂಗ್ ಇಸ್ ಅ ಮಸ್ಟ್. ವಿತೌಟ್ ಪೈಪಿಂಗ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಕ್ರೋಶೆ ಹುಕ್ ಬಂದು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು ನೀಡಲ್ ನಂಬರ್ 10ನ ಯೂಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಹಾಗೆ ಕಮಲ್ ಕಡಾಯಿ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕಮಲ್ ಕಡಾಯಿನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಕಾಟನ್ ಬ್ಲೌಸ್ ಆಗಿದ್ರೆ ಆ್ಯಂಕರ್ ಕಾಟನ್ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಆಗಿ ನಿಮ್ಮ ಹತ್ರ ಸಿಲ್ಕ್ ಥ್ರೆಡ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಇಲ್ಲಿ ಅಂದರೆ ಅದೆರಡು ಸ್ಲೀವ್ ಎಂಡ್ಸ್ ಏನು ನಾವು ಜಾಯಿನ್ ಮಾಡಿರ್ತೀವಲ್ವ, ಆ ಪಾಯಿಂಟಿಂದ ಫಸ್ಟ್ ಬೇಸ್ ಲೈನ್ ಹಾಕೋದಕ್ಕೆ ಶುರು ಮಾಡಬೇಕು. ನಾನು ಎಲ್ಲಿ ಚುಚ್ತಾ ಇರೋದು ಅಂದರೆ ಮೇನ್ ಫ್ಯಾಬ್ರಿಕ್ ಆ್ಯಂಡ್ ಮತ್ತು ಪೈಪಿಂಗ್ ಇದೆಯಲ್ಲ ಅದ್ರ ಸೆಂಟರ್ಗೆ ನಾನು ಚುಚ್ತಾ ಇರೋದು. ಸೊ ನಾಟನ್ನು ಫಿಕ್ಸ್ ಮಾಡಿಕೊಂಡು ಈ ರೀತಿ 2 ಚೈನ್ಸ್ ಹಾಕ್ಬಿಟ್ಟು ಅದು ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ಆ ಪಾಯಿಂಟ್ಗೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಇಲ್ಲಿ ಸಿಂಗಲ್ ಕ್ರೋಶೆ ಅಲ್ಲ, ನಾನು ಹಾಫ್ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಸೊ ಬೇಸ್ ಲೈನ್ ನೋಡಿ ತುಂಬಾ ಅಂದರೆ ತುಂಬಾ ಈಸಿ. 2 ಚೈನ್ಸ್ ಆ್ಯಂಡ್ ಒಂದು ಹಾಫ್ ಡಬಲ್ ಕ್ರೋಶೆ. ತುಂಬ ದೂರ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಫ್ಯಾಬ್ರಿಕ್ ರಿಂಕಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ಹಾಫ್ ಡಬಲ್ ಕ್ರೋಶೆನೇ ಏನಕ್ಕೆ ಮಾಡ್ತಾ ಇರೋದು ಅಂದರೆ, ಅದು ಸಿಂಗಲ್ ಕ್ರೋಶೆಗಿಂತ ಹಾಫ್ ಡಬಲ್ ಕ್ರೋಶೆ ಬಂದು ಒಂದು ಸ್ವಲ್ಪ ಲೆಂತ್ ಆಗಿರುತ್ತೆ, ಅಂದರೆ ಉದ್ದ ಇರುತ್ತೆ ಸ್ಟಿಚ್ಚು. ಹಾಫ್ ಡಬಲ್ ಕ್ರೋಶೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಇಲ್ಲಿ ಗೋಲ್ಡ್ ಪೈಪಿಂಗ್ಗೆ ಆ್ಯಂಡ್ ನಾನು ಹಾಕ್ತಾ ಇರೋ ಚೈನ್ ಬೇಸ್ಗೆ ಒಂದು ಸ್ವಲ್ಪ ಗ್ಯಾಪ್ ಫಾರ್ಮ್ ಆಗುತ್ತೆ. ಸೊ ಅದೇ ಒಂದು ರೀಸನಿಂದ ನಾನು ಹಾಫ್ ಡಬಲ್ ಕ್ರೋಶೆನ ಹಾಕ್ತಾ ಇರೋದು. ನಿಮಗೆ ಬೇಡ, ನೀವು ಸಿಂಗಲ್ ಕ್ರೋಶೆನೇ ಹಾಕ್ತೀನಿ ಅನ್ನೋದಾದರೂ ನೋ ಪ್ರಾಬ್ಲಮ್. ನೀವು ಸಿಂಗಲ್ ಕ್ರೋಶೆ ಹಾಕಿದಾಗ ಏನಾಗುತ್ತೆ ಅಂದರೆ, ಆ ಬೇಸ್ ಲೈನ್ ಏನು ಚೈನ್ ಇದೆಯಲ್ವಾ ಅದು ಆಲ್ಮೋಸ್ಟ್ ಪೈಪಿಂಗ್ಗೆ ಟಚ್ ಆಗಿ ಕುತ್ಕೊಳ್ಳುತ್ತೆ. ಸೊ ಈ ರೀತಿ ಗ್ಯಾಪ್ ಬೇಕು ಅನ್ನೋದಾದರೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ನೀಟಾಗಿ ಅದರ ಪೈಪಿಂಗ್ ಮೇಲೇ ಬೇಸ್ ಲೈನ್ ಕುತ್ಕೋಬೇಕು ಅಂದರೆ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಎರಡೂ ಹಾಕ್ಕೋಬೋದು, ತಪ್ಪೇನಿಲ್ಲ. ಸೊ ಇದನ್ನು ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಫಿನಿಶ್ ಮಾಡ್ಕೋಬೇಕು. ಫಿನಿಶ್ ಮಾಡಿದ್ದ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಇದೇ ಥ್ರೆಡ್ಡಲ್ಲೇ ಕಂಟಿನ್ಯೂ ಮಾಡ್ಬೋದು, ಇಲ್ಲ ನಿಮಗೆ ಡಿಫ್ರೆಂಟ್ ಕಲರಲ್ಲಿ ಬೇಕು ಅಂದರೂ ಕೂಡ ಕಂಟಿನ್ಯೂ ಮಾಡ್ಬೋದು. ಸೊ ನೋಡಿ ನಾನಿಲ್ಲಿ ಇವಾಗ ಬೇಸ್ ಲೈನ್ ಹಾಕಿದ್ದಾಗಿದೆ, ಎಡ್ಜ್ ರೀಚ್ ಮಾಡಿದ್ದೀನಿ. ಇಲ್ಲಿ ನಾನು ಸ್ಟಿಚ್ ಮಾರ್ಕರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ಟಿಚ್ ಮಾರ್ಕರ್ ಅಂತಾರೆ. ನಾನು ಈ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಬೇಕು ಅಂದವರು ನೀವು ಆರ್ಡರ್ ಮಾಡ್ಕೋಬೋದು. ಸೊ ಇಲ್ಲಿ ಲಾಸ್ಟಲ್ಲಿ ಕೂಡ ನೋಡಿ ನಾನು 2 ಚೈನ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2 ಚೈನ್ಸ್ನ ಕಂಟಿನ್ಯೂ ಮಾಡಿಬಿಟ್ಟು ಇದು ಫಸ್ಟ್ ಏನು ಗ್ಯಾಪ್ ಇರುತ್ತಲ್ವಾ ಅಲ್ಲಿಗೆ ಸಿಂಗಲ್ ಕ್ರೋಶೆನ ಹಾಕೋತಿದ್ದೀನಿ. ಸೊ ಇಲ್ಲಿಗೆ ನಮ್ಮದು ಬೇಸ್ ಲೈನ್ ಫಿನಿಶ್ ಆಯಿತು. ಇವಾಗ 1 2 3 4. ಸೊ ನೋಡಿ 4 ಚೈನ್ಸ್ ಹಾಕ್ಬಿಟ್ಟು ಫಸ್ಟಲ್ಲಿ ನಾನೇನು ಸಿಂಗಲ್ ಕ್ರೋಶೆ ಹಾಕಿದ್ದೀನಲ್ವಾ ಆ ಸಿಂಗಲ್ ಕ್ರೋಶೆ ಒಳಗಡೆನೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಅದಾದಮೇಲೆ ತಿರ್ಗಾ ಸೇಮ್ ಬ್ಲಾಕಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ. ತುಂಬ ಸಿಂಪಲ್ ಡಿಸೈನು. ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ, ನೆಕ್ಸ್ಟ್ ಬ್ಲಾಕಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅದಾದಮೇಲೆ 4 ಚೈನ್ಸ್. ಈ 4 ಚೈನ್ಸ್ನ ಪೀಕೋ ಮಾಡಬೇಕಲ್ವಾ, ಪೀಕೋ ಮಾಡೋದಕ್ಕೆ ಸೇಮ್ ಸಿಂಗಲ್ ಕ್ರೋಶೆ ಒಳಗಡೆನೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ತಿರ್ಗಾ ಅದೇ ಬ್ಲಾಕಲ್ಲಿ ಅದೇ 2 ಚೈನ್ ಸ್ಪೇಸಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ, ಅದಾದಮೇಲೆ ಮತ್ತೆ 1 ಚೈನ್ ಆ್ಯಂಡ್ ರಿಪೀಟ್. ಸೊ ಈ ಒಂದು ಬ್ಲಾಕಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ಬ್ಲಾಕಲ್ಲಿ ಫಸ್ಟು ಒಂದು ಸಿಂಗಲ್ ಕ್ರೋಶೆ, ಅದಾದಮೇಲೆ 4 ಚೈನು. ಆ 4 ಚೈನ್ನ ಪೀಕೋ ಮಾಡೋದಕ್ಕೆ ಹಾಕಿರುವಂತಹ ಸಿಂಗಲ್ ಕ್ರೋಶೆ ಒಳಗಡೆನೆ ಒಂದು ಸಿಂಗಲ್ ಕ್ರೋಶೆನ ಹಾಕಬೇಕು. ಅದಾದಮೇಲೆ
2 ಚೈನ್ ಸ್ಪೇಸ್ ಏನಿರುತ್ತಲ್ವ ಅದೇ 2 ಚೈನ್ ಸ್ಪೇಸಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆನ ಹಾಕ್ಬಿಟ್ಟು ಒಂದು ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಮೂವ್ ಆಗಬೇಕು. ಸೊ ನೋಡಿ ಅಷ್ಟೇ. ಇದು ತುಂಬ ಅಂದರೆ ಒಂಥರ ಈಸಿ ಆ್ಯಂಡ್ ಎಲಿಗೆಂಟ್ ಆಗಿ ಕಾಣುವಂಥದ್ದು. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇದೇ ಸ್ಟೆಪ್ಪನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ಬೋದು. ಇದು ಈ ಬ್ಲೌಸ್ಗೆ ಅಂದರೆ ಈ ಸಾರಿಗೆ ನಾನೊಂಥರ ಸಟಲ್ ಆಗಿರಲಿ ಅಂತ ನಾನು ಇದು ಸಿಂಗಲ್ ಸ್ಟೆಪ್ಪೇನೆ ಹಾಕಿರೋದು. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ಟೆಪ್ನ ಸೇಮ್ ಫಾರ್ಮ್ಯಾಟಲ್ಲಿ ನೀವು ರಿಪೀಟ್ ಮಾಡ್ಕೋಬೋದು ವಿತ್ ಅ ಡಿಫ್ರೆಂಟ್ ಕಲರ್. ಆವಾಗ ಅದು ಕೂಡ ಒಂಥರ ಚೆನ್ನಾಗಿ ಕಾಣುತ್ತೆ. ಸೊ ನಾನು ನೆಕ್ಲೈನ್ಗೂ ಹಾಕಿದ್ದೀನಿ, ಸ್ಲೀವ್ಗೂ ಹಾಕಿದ್ದೀನಿ, ಫ್ರಂಟ್ ಬ್ಯಾಕ್ ಎಲ್ಲ ಕಡೆ ಹಾಕಿದ್ದೀನಿ. ನಿಮ್ಗೆ ಬೇಕು ಅಂದರೆ ಸಿಂಪಲ್ ಜಸ್ಟ್ ಸ್ಲೀವ್ಗೆ ಹಾಕ್ಬೋದು. ಆ್ಯಂಡ್ ಈ ಒಂದು ಚೈನ್ ಹಾಕ್ತಾ ಇದ್ದೀವಲ್ವ ಅದ್ರ ಬದಲು ನೀವು ಒಂದು ಬೀಡ್ ಕೂಡ ಹಾಕ್ಬೋದು. ತುಂಬ ಜಾಸ್ತಿ ಒಬ್ಬೊಬ್ರಿಗೆ ಬೀಡ್ಸ್ ಇಷ್ಟ ಆಗುತ್ತಲ್ವ. ಸೊ ಆ ಥರದವರು ಒಂದು ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಇದೇ ರೀತಿ ವರ್ಕ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಯಾವಾಗ ಬ್ರೇಕ್ ತಗೊತೀನಿ ನಾನು ಈ ರೀತಿ ಸ್ಟಿಚ್ ಮಾರ್ಕರ್ನ ಯೂಸ್ ಮಾಡ್ತೀನಿ. ಇದು ನಮ್ಮ ವರ್ಕ್ನ ಸೆಕ್ಯೂರ್ ಮಾಡುತ್ತೆ ಆ್ಯಂಡ್ ಸ್ಲಿಪ್ ಆಗಲ್ಲ. ಸ್ಲಿಪ್ ಆದರೆ ನಿಮಗೆ ಗೊತ್ತಲ್ಲ ಕ್ರೋಶೆ ಹಾಕಿರೋದೆಲ್ಲ ಬಂದ್ಬಿಡತ್ತೆ. ಸೊ ಇದನ್ನೇ ಕಂಪ್ಲೀಟ್ ಮಾಡಿಬಿಟ್ಟು ನಾಟ್ ಮಾಡಿ ಎಡ್ಜಲ್ಲಿ ಕಟ್ ಮಾಡಿದ್ರೆ ಫಿನಿಶ್ ಆಗೋಗುತ್ತೆ. ತುಂಬ ಅಂದರೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಇಟ್ ಲುಕ್ಸ್ ವೆರಿ ರಿಚ್. ಸೊ ನೀವೆಲ್ಲ ಖಂಡಿತ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಕ್ಕೆ ನಾನು ಈ ರೀತಿ ಶಟಲ್ ಟ್ಯಾಟಿಂಗ್ ಮೋಟಿವ್ಸ್ನ ಹಾಕಿದ್ದೀನಿ ಸೀರೆ ಕುಚ್ಚಾಗಿ. ಆ್ಯಂಡ್ ಸೀರೆಯಲ್ಲಿರುವಂತಹ ಕಾನ್ಸೆಪ್ಟ್ನೇ ಯೂಸ್ ಮಾಡಿಕೊಂಡು ನಾನು ಡಿಸೈನ್ನ ಮಾಡಿರೋದು. ಸೊ ಈ ಕಂಪ್ಲೀಟ್ ಕಾಂಬೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಆ್ಯಂಡ್ ನೀವು ಟ್ರೈ ಮಾಡಿದ್ರೆ ಫೋಟೋಸ್ ಆರ್ ನಿಮ್ಮ ಅನಿಸಿಕೆ ಕಾಮೆಂಟ್ಸ್ ಮೂಲಕ ಶೇರ್ ಮಾಡಿ. ಐ ಥಿಂಕ್ ಈ ವಿಡಿಯೋಲ್ಲಿ ಇಷ್ಟೇ. ನಾನು ಆಗಲೇ ಹೇಳ್ದಂಗೆ ನೀವು ಬೇಕಾದರೆ ನೋಡಿ ಈ ರೀತಿ ಕಮಲ್ ಕಡಾಯಿ ಥ್ರೆಡ್ಡು ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲೇಬಲ್ ಇದೆ. ನಿಮಗೆ ಬೇಕು ಅಂದರೆ ಈ ಥ್ರೆಡ್ಸ್ನ ಕೂಡ ಯೂಸ್ ಮಾಡ್ಬೋದು. ಕಾಟನ್ ಸ್ಯಾರೀಸ್ ಆಗಿದ್ದರೆ ಕಾಟನ್ ಥ್ರೆಡ್ಸ್ನ ಯೂಸ್ ಮಾಡಿ, ಇಲ್ಲ ಅಂದರೆ ನಾರ್ಮಲ್ ಆಗಿ ಸಿಲ್ಕ್ ಥ್ರೆಡ್ನೇ ಯೂಸ್ ಮಾಡಿ. ಸಿಲ್ಕ್ ಥ್ರೆಡ್ ಯೂಸ್ ಮಾಡುವಾಗ ಎಷ್ಟು ಎಳೆ ಯೂಸ್ ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಇದ್ದರೆ 6 to 8 ಸ್ಟ್ಯಾಂಡ್ಸ್ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸೇಮ್ ನೀಡಲ್ ನಂಬರ್ 10 ಯೂಸ್ ಮಾಡಿದ್ರೆ ಸಾಕು. 6 ರಿಂದ 8 ಎಳೆ ರೇಷ್ಮೆ ದಾರಕ್ಕೆ ನೀಡಲ್ ನಂಬರ್ 10 ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದೊಂದು ಶಾರ್ಟ್ ಆ್ಯಂಡ್ ಸಿಂಪಲ್ ಐಡಿಯಾ ಶೇರಿಂಗ್ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ಶಟಲ್ ಟ್ಯಾಟಿಂಗ್ ಏನಾದರೂ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನನಗೆ ವಾಟ್ಸಪ್ ಮೂಲಕ ಮೆಸೇಜ್ ಹಾಕಿ. ಪ್ರೀ ರೆಕಾರ್ಡೆಡ್ ಕೋರ್ಸ್ ಇದೆ. ಇತ್ತೀಚೆಗೆ ಸುಮಾರು ಜನ ಎನ್ರೋಲ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಗುಡ್ ರೆಸ್ಪಾನ್ಸ್. ಆ್ಯಂಡ್ ಪರ್ಸ್ನಲ್ ಆಗಿ ನಾನೇ ಸಪೋರ್ಟ್ ಮಾಡ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಕ್ವೆಶ್ಚನ್ಸ್ ಇದ್ದರೆ, ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನಾನೇ ಥ್ರೂ ವಾಟ್ಸ್ಆ್ಯಪ್ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಸೊ ನೀವು ಅದ್ರ ಬಗ್ಗೆ ಏನೂ ಚಿಂತೆ ಮಾಡೋದು ಬೇಡ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.